ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಶನಿವಾರ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಶನಿವಾರ ಬೆಳಗ್ಗೆ ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದೇ ಸರಿ ಅಡುಗೆ ಮಾಡಿದ್ರಾಯಿತು ಅಂದ್ಕೊಂಡು ಇಲ್ಲಿ ಅಡುಗೆನ ಮಾಡ್ತಿದ್ದೀನಿ. ಅಂದರೆ ಬೆಳಗ್ಗೆ ಹಾಲು ಬಿಸ್ಕೆಟ್ ಎಲ್ಲ ತಿಂದಿರ್ತೀವಲ್ವ, ಹಾಗಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡೆ. ಆದರೆ ನಮ್ಮ ಮನೇಲಿ ಬೇಡ, ಒಂದೇ ಸರಿ ಅಡುಗೆನ ಮಾಡಿಬಿಟ್ಟು ಊಟ ಮಾಡ್ಕೊಂಬಿಡೋಣ ಅಂತ ಅಂದರು. ಹಾಗಾಗಿ ಇಲ್ಲಿ ಇವತ್ತು ಒಂದೇ ಸರಿ ಅಡುಗೆನ ಮಾಡ್ಕೊತಿದ್ದೀನಿ. ಹಾಗೆ ಅಡುಗೆ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಸ್ಪೆಷಲಾಗಿ ಏನಾರು ಮಾಡೋಣ ಅಂತ ಅಂದ್ಕೊಂಡೆ. ಸ್ಪೆಷಲ್ ಏನಕ್ಕೆ ಅಂದರೆ ಇವತ್ತು ನನ್ನ ಹಸ್ಬೆಂಡ್ಗೆ ರಜೆ ಇತ್ತು. ಅಂದರೆ ಅವರಿಗೆ ಒಂದು ವಾರ ಸ್ಯಾಟರ್ಡೇ ರಜೆ ಇದ್ದರೆ ಒಂದು ವಾರ ಸಂಡೇ ರಜೆ ಇರುತ್ತೆ. ಹಾಗಾಗಿ ಅವ್ರ ಮನೇಲಿದ್ದಾರಲ್ವ, ಏನಾದರೂ ಸ್ಪೆಷಲಾಗಿ ಏನಾದ್ರು ಮಾಡೋಣ ಅಂತೇಳಿ ಇವತ್ತು ಸ್ಪೆಷಲಾಗಿ ಅಡುಗೆ ಮಾಡ್ಕೊತಿದ್ದೀನಿ. ಯಾಕೆ ಇವತ್ತು ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಅಂದರೆ, ನಾವು ಯಾವಾಗಲೂ ಮನೇಲಿ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಅಂದರೆ ನಾನು ಆಲ್ಮೋಸ್ಟ್ ಆಲ್ ಲಾಗ್ನ ಮಾಡೋದೇ ಸಂಜೆ ಆಗುತ್ತೆ. ಸಂಜೆ ಟೈಮಲ್ಲಿ ನಾವು ಮಾಡ್ಕೊಂಡು ತಿಂದಿರ್ತೀವಿ. ಆದರೆ ನಾವು ಮಾಡಿರುವಂತಹ ರೆಸಿಪಿನ ಅವ್ರು ಯಾವುದೂ ಟೇಸ್ಟ್ ಮಾಡಿರಲ್ಲ. ಹಾಗಾಗಿ ಇವತ್ತು ಅವರಿಗೋಸ್ಕರ ಅಂತ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತೇಳಿ ಇಲ್ಲಿ ಅಂದ್ಕೊಂಡು ಅಡುಗೆನ ಶುರು ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಇಲ್ಲಿ ದಾಲ್ ಮಾಡಬೇಕಾಗಿತ್ತು. ಅಂದರೆ ಸಾಂಬಾರು ಮಾಡೋದು ಬೇಡ, ದಾಲೇ ಮಾಡಿದ್ರಾಯಿತು. ಬೇಕಾದರೆ ಅನ್ನಕ್ಕೂ ಆಗುತ್ತೆ, ಹಾಗೆ ಪರೋಟ ಗಿರೋಟ ಏನಾದರೂ ಮಾಡಿದರೆ ಅದಕ್ಕೂ ಆಗುತ್ತಲ್ಲ ಅಂತೇಳಿ ಇಲ್ಲಿ ದಾಲ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಒಂದು 3 ಥರದ್ದು ಬೇಳೆನ ಹಾಕಿಬಿಟ್ಟು ದಾಲ್ ಮಾಡ್ಕೊತಾ ಇದ್ದೀನಿ. ಅಂದರೆ ತೊಗರಿಬೇಳೆ, ಹೆಸರುಬೇಳೆ, ಈ ಮೊಸರು ದಾಲ್ ಬರುತ್ತಲ್ವ ಅದನ್ನು ಹಾಕ್ಕೊಂಡು ದಾಲ್ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಸೊಪ್ಪು ಅದೇನು ಹಾಕೊತಾ ಇಲ್ಲ. ಹಾಗಾಗಿ ಇನ್ನು ಈ ದಾಲ್ಗೆ ಈರುಳ್ಳಿ, ಟೊಮೆಟೊ ಅದೆಲ್ಲ ಕಟ್ ಮಾಡ್ಕೋಬೇಕಲ್ವ, ಅದನ್ನು ಇಲ್ಲಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮೊದಲಿಗೆ ಇಲ್ಲಿ ಬೇಳೆನೆಲ್ಲ ನಾನು ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಒಂದ್ಸರಿ ಈ ಥರ ವಾಶ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅವ್ರು ಪ್ಯಾಕಿಂಗ್ ಮಾಡುವಾಗ ಯಾವ ಥರ ಮಾಡಿರ್ತಾರೋ ಏನೋ ನಮಗೂ ಗೊತ್ತಿರಲ್ಲಲ್ವ. ಅದಕ್ಕೆ ಆದಷ್ಟು ನಾವು ಅಡುಗೆ ಮಾಡುವಾಗ ತರಕಾರಿ ಆಯಿತು, ಈ ಥರ ಬೇಳೆ ಕಾಳುಗಳನ್ನೆಲ್ಲ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಬಳಸ್ಕೊಂಡ್ರೆ ನಮಗೂ ಉತ್ತಮ ಅಂತ ಅಂದ್ಕೊತೀನಿ. ಹಾಗಾಗಿ ಇನ್ನು ಇಲ್ಲಿ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಅದನ್ನು ಬೇಳೆನೂ ಸಹ ಕೂಗೋದಕ್ಕೆ ಇಟ್ಕೊತಾ ಇದ್ದೀನಿ. ಈ ಬೇಳೆ ಒಂದು ಕೂಗಿಸ್ಕೊಂಡ್ಬಿಟ್ರೆ ದಾಲ್ ಅನ್ನೋದು ಬೇಗನೆ ಆಗಿಬಿಡುತ್ತೆ. ಯಾಕಂದರೆ ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಬಿಡ್ತೀವಿ. ಇನ್ನು ಆಮೇಲೆ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ದಾಲು ರೆಡಿ ಆಗಿಬಿಡುತ್ತೆ. ಇನ್ನು ಇಲ್ಲಿ ಬೇಳೆನೆಲ್ಲ ಕೂಗ್ಸಕ್ಕೆ ಇಟ್ಕೊಂಡು ಇನ್ನು ಏನಾದರೂ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮನೆಯಲ್ಲಿ ಪನ್ನೀರ್ ಇತ್ತು, ಹಾಗಾಗಿ ಪನ್ನೀರನ್ನೇ ಹಾಕ್ಬಿಟ್ಟು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಆ ಪನ್ನೀರ್ನೆಲ್ಲ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ನಾನು ಪನ್ನೀರ್ನ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಪನ್ನೀರು ಎಲ್ಲೋ ಗಟ್ಟಿಯಾಗಲ್ಲ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ವಾರಕ್ಕೊಂದ್ಸರಿ ಅಥವಾ ಒಂದು 3 ದಿನಕ್ಕೆ 4 ದಿನಕ್ಕೆ ಒಂದ್ಸರಿ ನೀರನ್ನ ಚೇಂಜ್ ಮಾಡಿ ಈ ಪನ್ನೀರನ್ನ ಮತ್ತೆ ಇದೇ ಥರನೇ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಹಾಗೆ ಪನ್ನೀರಿಂದ ಬ್ಯಾಡ್ ಸ್ಮೆಲ್ ಏನೂ ಬರ್ತಾ ಇರಲ್ಲ. ಹಾಗಾಗಿ ಇನ್ನು ಇಲ್ಲಿ ಪನ್ನೀರನ್ನ ನಾನು ನೀಟಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಇನ್ನು ಪನ್ನೀರಿಗೆ ಏನೇನು ಬೇಕು ನೋಡಿ ಮಸಾಲ, ಅದನ್ನು ಸಹ ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದೇ ಸರಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗಿಬಿಡುತ್ತೆ. ಹಾಗೆ 1 ಬೈ 1 ಅಡುಗೆ ಮಾಡ್ಕೊಂಡ್ಬಿಟ್ರೆ ಅಡುಗೆನೂ ಸಹ ಬೇಗ ಆಗುತ್ತೆ. ಅಡುಗೆ ಮಾಡೋರಿಗೆ ಬೇಜಾರಾಗೋದಿಲ್ಲ. ಹಾಗಾಗಿ ಇನ್ನು ಅದೆಲ್ಲ ಮಾಡಿದ್ಮೇಲೆ ಇನ್ನು ಪನ್ನೀರ್ ಗ್ರೇವಿ ಮಾಡ್ಕೋಬೇಕಾಗಿತ್ತಲ್ವ, ಅದಕ್ಕಿಂತ ಮುಂಚೆ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನನಗೆ ನೆಕ್ಸ್ಟ್ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇನ್ನು ಅದಾದ ನಂತರ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಮಸಾಲಾನು ಸಹ ಇಲ್ಲಿ ಹುರ್ಕೋಬೇಕಾಗಿತ್ತು. ಇವತ್ತು ಒಂಥರ ಡಿಫ್ರೆಂಟಾಗಿಯೇ ಪನ್ನೀರ್ ಗ್ರೇವಿನೇ ಮಾಡಿದ್ದೆ. ನಾನು ಈ ವಿಡಿಯೋನ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ವಿಡಿಯೋ ಲೆಂತಿ ಆಗಿಬಿಡುತ್ತೆ, ಹಾಗೆ ನೋಡೋರಿಗೂ ಸಹ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ. ಫಸ್ಟ್ ಯಾವ ಥರ ಬಂದಿದೆ ಏನು ಅಂತ ಟೇಸ್ಟ್ ಮಾಡಿ ನೋಡಿ, ಆಮೇಲೆ ಇನ್ನೊಂದ್ಸರಿ ಯಾವಾಗಾದ್ರೂ ನಿಮ್ಮ ಜೊತೆಗೆ ಈ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಒಂಥರ ಡಿಫ್ರೆಂಟಾಗೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಈ ರೆಸಿಪಿನ. ಆದರೆ ತುಂಬ ಚೆನ್ನಾಗಿ ಬಂದಿತ್ತು. ಈ ಪನ್ನೀರ್ ಗ್ರೇವಿ ಅದಕ್ಕೆಲ್ಲ ಏನಂದರೆ ಮಸಾಲ ಜಾಸ್ತಿ ಇರಬಾರ್ದು, ಮಸಾಲ ಸ್ವಲ್ಪ ಮೈಲ್ಡಾಗಿರಬೇಕು, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮನೇಲಿರುವಂತಹ ಪದಾರ್ಥಗಳನ್ನೇ ಹಾಕ್ಕೊಂಡು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಗ್ರೇವಿನ ಯಾವ ಥರ ಮಾಡ್ತಾರೆ ನೋಡಿ ಅದೇ ಥರನೇ ನಾವು ಮಾಡ್ಕೋಬೋದು. ಅದ್ರ ಪ್ರೊಸೀಜರ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇನ್ನು ಇಲ್ಲಿ ಮಸಾಲೆನೆಲ್ಲ ನಾನು ಪನ್ನೀರ್ನೆಲ್ಲ ಹುರ್ಕೊಂಡು ಮಸಾಲಾನ ಇವತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇಲ್ಲ, ನೀರಿಗೆ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಈ ಥರ ನೀರಿಗೆ ಹಾಕ್ಕೊಂಡು ಕುದಿಸ್ಕೊಂಡು ಗ್ರೇವಿ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಈ ಗ್ರೇವಿನ ನೀವು ನಾನು ಕುಲ್ಚಾ, ಪರೋಟ, ಚಪಾತಿ ಎದಕ್ಕಾದ್ರೂ ನೀವು ಮಾಡ್ಕೋಬೋದು. ಇನ್ನು ಮಸಾಲೆನ ಒಂದು ಸ್ವಲ್ಪ ಕುದಿಸಿದ್ದೆ ಅಲ್ವಾ, ಅದು ಒಂದು ಸ್ವಲ್ಪ ತಣ್ಣಗಾಗಬೇಕಾಗಿತ್ತು. ಇನ್ನು ತಣ್ಣಗಾಗೋ ಅಷ್ಟರಲ್ಲಿ ನಾನು ಸಿಲ್ಲಿಂಗ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ನನಗೂ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಅಡುಗೆ ಮನೆ ಚಿಕ್ಕದಿರೋದ್ರಿಂದ ಅವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಅಡುಗೆ ಮಾಡೋದಕ್ಕೂ ಸಹ ಸುಲಭ ಆಗುತ್ತೆ. ಹಾಗೆ ಕ್ಲೀನಿಂಗ್ ಕೆಲಸನೂ ಸಹ ಜಾಸ್ತಿ ಇರಲ್ಲ. ಹಾಗಾಗಿ ನಾನು ಒಂದೊಂದು ಅಡುಗೆ ಆಗಿದ ತಕ್ಷಣ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಯಾವುದಾದ್ರು ಅಡುಗೆಗೆ ಏನೇನು ಸಾಮಗ್ರಿಗಳು ಬೇಕಾಗಿರುತ್ತೆ ನೋಡಿ ಇದೆಲ್ಲ ತೊಗೊಂಡು ಹಾಕಿ ಇಟ್ಕೊಂಡಿರ್ತೀನಲ್ವ, ಇನ್ನೆಲ್ಲ ಒಂದೇ ಸರಿ ಎತ್ತಿಕ್ಕನ ಅಂದರೆ ಸಿಲ್ಲಿಂಗ್ ಎಲ್ಲ ತುಂಬ್ಕೊಂಬಿಟ್ಟಿರುತ್ತೆ. ಇನ್ನು ನೆಕ್ಸ್ಟ್ ಅಡುಗೆ ಮಾಡೋದಕ್ಕೆ ನನಗೂ ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಇನ್ನು ಅದೆಲ್ಲ ಮಾಡೋ ಅಷ್ಟರಲ್ಲೇ ಒಂದು ಸ್ವಲ್ಪ ಮಸಾಲ ಏನು ನಾನು ಹುರಿದಿದ್ನಲ್ವ ಅದು ಸಹ ತಣ್ಣಗಾಗಿತ್ತು. ಇನ್ನು ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಲ್ಲಿ ರುಬ್ಕೊತಾ ಇದ್ದೀನಿ. ಹಾಗೆ ಇವತ್ತು ಏನೋ ಒಂಥರ ಖುಷಿಯಿಂದ ಅಡುಗೆ ಮಾಡ್ತಾಯಿದ್ದೆ, ಅದೇನೋ ಗೊತ್ತಿಲ್ಲ.
ಏನು ಅಡುಗೆ ಮಾಡಿದ್ರು ಸ್ವಲ್ಪ ಚೆನ್ನಾಗಾಗಲಿ ಅನ್ನೋ ಥರನೇ ಅನ್ಕೊತಾ ಇದ್ದೆ. ಅದೇ ಥರನೇ ತುಂಬ ಚೆನ್ನಾಗಿ ಅಡುಗೆ ಆಗಿತ್ತು. ಇನ್ನು ಇಲ್ಲಿ ಮಿಕ್ಸಿಗೆಲ್ಲ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ಮೇಲೆ ಇನ್ನು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ತುಂಬಾ ಸುಲಭ ಇದಕ್ಕೆ, ಮತ್ತು ಎಕ್ಸ್ಟ್ರಾ ಮಸಾಲ ಹಾಕಬೇಕು ಅಂತ ಏನಿಲ್ಲ. ನಾವೇನು ಹುರಿದ್ಬಿಟ್ಟು ರುಬ್ಕೊಂಡಿರ್ತೀವಲ್ವ ಪೇಸ್ಟು, ಅದನ್ನು ಪೇಸ್ಟ್ ಹಾಕ್ಬಿಟ್ಟು ಕುದಿಸಿ ಇದಕ್ಕೆ ಪನ್ನೀರನ್ನ ಹಾಕೊಂಡ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ಈ ಗ್ರೇವಿ ಮಾತ್ರ ಸೂಪರ್ ಟೇಸ್ಟಿಯಾಗಿತ್ತು ಗ್ರೇವಿ. ನಾನು ಪದೇ ಪದೇ ಹೇಳ್ತಿದ್ದೀನಿ, ಒಂದ್ಸರಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿತ್ತು ಅಂತ ಹೇಳಿ. ಈ ರೆಸಿಪಿನ ಶೂಟ್ ಮಾಡ್ಕೋಬೇಕಾಗಿತ್ತು ಅಂತ ಆಮೇಲೆ ಅಂದ್ಕೊಂಡೆ, ಯಾಕಂದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತಲ್ವ. ಹಾಗಾಗಿ ಇನ್ನು ಇದೆಲ್ಲ ಮಾಡೋಷ್ಟರಲ್ಲೇ ಟೈಮು ಸಹ ಆಲ್ರೆಡಿ 12:30 ಬಂದಿತ್ತು. ಇನ್ನು ಬೇಗ ಬೇಗ ಮಿಕ್ಕಿರುವಂತಹ ಅಡುಗೆನೂ ಸಹ ಇಲ್ಲಿ ಮುಗಿಸ್ಕೋಬೇಕಾಗಿತ್ತು. ಇದೆಲ್ಲ ಮಾಡೋಷ್ಟರಲ್ಲಿ ಬೇಳೆನೂ ಸಹ ಕೂಗ್ಬಿಟ್ಟು ತಣ್ಣಗಾಗಿತ್ತು. ಇನ್ನು ಪನ್ನೀರ್ ಗ್ರೇವಿ ಅಂತೂ ರೆಡಿ ಆಯಿತು. ಇದು ರೆಡಿ ಆಗೋ ಅಷ್ಟರಲ್ಲಿ ಬೇಳೆನೂ ಸಹ ಕುದ್ಕೊಂಡು ವಿಜಲು ಸಹ ತಣ್ಣಗಾಗಿತ್ತು. ಇನ್ನು ಅದನ್ನು ಸಹ ಇಲ್ಲಿ ದಾಲ್ಗೆ ಒಗ್ಗರಣೆನ ರೆಡಿ ಮಾಡ್ಕೊಂಡ್ರಾಯಿತು ಅಂತ ಇಲ್ಲಿ ಮೊದಲಿಗೆ ಕುಕ್ಕರ್ ಮುಚ್ಚಳ ತೆಗೆದುಬಿಟ್ಟು ಬೇಳೆ ಎಲ್ಲ ಯಾವ ಥರ ಬೆಂದ್ಕೊಂಡಿದೆ ಅಂತ ನೋಡ್ಕೊತಾ ಇದ್ದೀನಿ. ಇದೆಲ್ಲ ಬೇಳೆ ಎಲ್ಲ ಬೆಂದಿರೋದನ್ನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆನ ಕೊಟ್ಕೊಂಡ್ಬಿಟ್ರೆ ದಾಲು ಸಹ ರೆಡಿ ಆಯಿತು. ಸಿಂಪಲ್ಲಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ, ಇದ್ರ ಜೊತೆಗೆ ಒಂದು ಹಪ್ಪಳನೋ ಅಥವಾ ಸಂಡಿಗೆನೋ ಇಲ್ಲ ಉಪ್ಪಿನಕಾಯೋ ಏನೋ ಒಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಬಾಯಿ ಎಲ್ಲ ಕೆಟ್ಟಿರುತ್ತೆ ನೋಡಿ, ಆಮೇಲೆ ಅಡುಗೆ ಮಾಡಬೇಕಲ್ಲಪ್ಪ ಅಂತ ಬೇಜಾರಾದಾಗ ಈ ಥರ ದಾಲ್ ಮಾಡ್ಕೊಳ್ಳಿ. ತುಂಬ ಅಡುಗೆನೂ ಸಹ ಬೇಗ ಆಗಿಬಿಡುತ್ತೆ, ಹಾಗೆ ನಾವು ಅಡುಗೆ ಯಾವ ಥರ ಮಾಡಿದ್ವಿ ಅಂತ ಗೊತ್ತೇ ಆಗಲ್ಲ. ಹಾಗಾಗಿ ಇನ್ನು ಸಾಂಬಾರನ್ನು ಸಹ ಇಲ್ಲಿ ಒಗ್ಗರಣೆ ಕೊಟ್ಟಾದಮೇಲೆ ಇವತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಹೆವಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪ್ಲೇನ್ ರೈಸೇ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಪ್ಲೇನ್ ರೈಸು ಸಹ ನಾನು ಇಟ್ಕೊಂಡಿದ್ದೀನಿ. ಅಂದರೆ ನಿನ್ನೆ ನೈಟ್ ಮಾಡಿರೋದು ಒಂದು ಸ್ವಲ್ಪ ರೈಸ್ ಇತ್ತು. ಇನ್ನು ನಾನು ಜೀರಾ ರೈಸ್ ಮಾಡಿಬಿಟ್ರೆ ಆ ರೈಸು ಖರ್ಚೇ ಆಗೋದಿಲ್ಲ. ಹಾಗಾಗಿ ನಾನು ಅದ್ರ ಜೊತೆಗೆ ವೈಟ್ ರೈಸ್ ಮಾಡ್ಕೊಂಬಿಟ್ರೆ ಆಯಿತು ಅಂತ ಹೇಳಿ ವೈಟ್ ರೈಸ್ನು ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇದೆಷ್ಟೆಲ್ಲ ಆಗೋಷ್ಟರಲ್ಲಿ ಟೈಮು ಸಹ ಆಲ್ರೆಡಿ 12:30 ಆಗಕ್ಕೆ ಬಂದಿತ್ತು. ಇನ್ನು ಮಿಕ್ಕಿರುವಂತಹ ಅಡುಗೆನೂ ಸಹ ಮಾಡ್ಕೋಬೇಕಾಗಿತ್ತು, ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ನೂ ತಿಂದಿರಲಿಲ್ಲ ಅಲ್ವಾ. ಹಾಗಾಗಿ ಎಷ್ಟು ಬೇಗ ಮಾಡ್ತೀನೋ ಅಷ್ಟು ಬೇಗ ಊಟ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಒನ್ ಬೈ ಒನ್ ಇಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀನಿ. ಇನ್ನು ದಾಲ್ಗೂ ಸಹ ಇಲ್ಲಿ ಒಗ್ಗರಣೆ ಕೊಟ್ಬಿಟ್ಟು ಅದನ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅದು ಕುದಿಯೋಷ್ಟರಲ್ಲಿ ಚಪಾತಿ ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ಕೊತಾ ಇದ್ದೆ. ಡೈಲಿ ಚಪಾತಿ ಮಾಡ್ತಾನೆ ಇರ್ತೀನಿ. ಇವತ್ತೊಂದು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋಣ, ಹಾಗೆ ಪನ್ನೀರ್ ಗ್ರೇವಿ ಮಾಡಿದ್ದೀನಿ ಅಲ್ವಾ, ಅದಕ್ಕೆ ಒಂದೇ ಥರ ಏನಾದರೂ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಪರೋಟ ಮಾಡಿದ್ರೆ ಆಯಿತು ಅಂದ್ಕೊಂಡೆ. ಹಾಗೆ ನಾನಿವತ್ತು ರವೆ ಪರೋಟನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಈ ರವೆ ಪರೋಟ. ಯಾವ ಥರ ಮಾಡಿದ್ದೀನಿ ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ 1 ಕಪ್ ಆಗುವಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ. ಚಿರೋಟಿ ರವೆನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಓಮ್ ಕಾಳನ್ನ ಈ ಥರ ಕ್ರಷ್ ಮಾಡಿ ಹಾಕೊಳ್ಳಿ. ಇವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮೊದಲಿಗೆ ಹಾಗೆ ಡ್ರೈ ಆಗಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ಎಣ್ಣೆ ಹಾಕೋಬೇಕು ಅದೇನೂ ಇಲ್ಲ, ಹಾಗೆಯೇ ಡ್ರೈ ಆಗಿ ಕಲಿಸ್ಕೊಂಡು ಚಪಾತಿ ಯಾವ ಥರ ಕಲಿಸ್ಕೊತೀವಿ ನೋಡಿ ಅದೇ ಥರನೇ ಕಲಿಸ್ಕೋಬೇಕಾಗುತ್ತೆ. ಹಾಗೆ ಕಲಿಸುವಾಗ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳಿ, ಯಾಕಂದರೆ ರವೆ ಹಾಕಿರೋದ್ರಿಂದ ರವೆ ಹಾಕಿರೋ ನೀರೆಲ್ಲ ಹೀರ್ಕೊಂಡ್ಬಿಟ್ಟು ಮತ್ತಷ್ಟು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಕಲಿಸುವಾಗ ಒಂದು ಸ್ವಲ್ಪ ನಾವು ಸಾಫ್ಟಾಗಿ ಕಲಿಸ್ಕೊಂಡ್ಬಿಟ್ರೆ ಮಾಡೋವಂತಹ ಟೈಮಲ್ಲಿ ಕರೆಕ್ಟಾಗಿ ಆಗಿಬಿಡುತ್ತೆ ನಮಗೆ. ಹಾಗೆ ನೀವು ಈ ಪರೋಟನ ಪ್ಲೇನಾಗೂ ಸಹ ಮಾಡ್ಕೋಬೋದು, ಅಥವಾ ನಾನು ತೋರಿಸಿರೋಂತಹ ಮಸಾಲ ಬಿಟ್ಬಿಟ್ಟು ಬೇರೆ ಮಸಾಲನೂ ಸಹ ಹಾಕ್ಬಿಟ್ಟು ನೀವು ಮಾಡ್ಕೋಬೋದು. ನಾನಿಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಅದೇನೋ ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ಅದೆಲ್ಲ ನೀಟಾಗಿ ಒಂದು ಸ್ವಲ್ಪ ಕುಟ್ಕೊಂಡ್ಬಿಟ್ಟು ಸಹ ಹಾಕ್ಕೋಬೋದು. ನಾನು ಪ್ಲೇನಾಗೆ ಅಂದರೆ ಜಾಸ್ತಿ ಮಸಾಲೆ ಇಲ್ಲದೆ ಇರೋ ಥರನೇ ಮಾಡ್ಕೊತಾ ಇದ್ದೀನಿ. ಈ ನಾನು ಹಾಕಿರುವಂತಹ ಮಸಾಲನೂ ಒಂದ್ಸರಿ ಹಾಕ್ಬಿಟ್ಟು ಮಾಡಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಈ ಥರ ಮೆತ್ತಗೆ ಕಲಿಸ್ಕೊಂಡಿದ್ದೀನಿ. ಈ ಥರನೇ ಇರಬೇಕು ಹಿಟ್ಟು. ನೀವು ತುಂಬ ನೀರಾಯಿತು ಅಂತ ಏನು ಭಯಪಟ್ಕೊಳ್ಳೋಂತಹ ಅಗತ್ಯತೆ ಏನಿರಲ್ಲ, ಯಾಕಂದರೆ ಹಿಟ್ಟು ನೆನೆದ ಮೇಲೆ ನಮಗೆ ಕರೆಕ್ಟಾಗಿ ಪರೋಟ ಯಾವ ಥರ ಬೇಕು ಹಿಟ್ಟು ಮಾಡೋದಕ್ಕೆ ಆ ಥರನೇ ರೆಡಿಯಾಗಿರುತ್ತೆ. ನಿಮಗೆ ತೋರಿಸ್ತೈತೆ ನೋಡಿ ಆವಾಗಲೇ ತೋರಿಸಿದಾಗ ಹಿಟ್ಟು ಒಂದು ಸ್ವಲ್ಪ ನೀರಾಗಿತ್ತು. ಇವಾಗ ಯಾವ ಥರ ನೀರನ್ನೆಲ್ಲ ಹೀರ್ಕೊಂಡು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ನೀಟಾಗಿ ಇದನ್ನು ನಾದ್ಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನಾದ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಇವಾಗ ನಾದ್ಕೊತಾ ಇದ್ದೀನಿ. ನಾದ್ಕೊಂಡು ಒಂದು ಪರೋಟ ಆಗೋಷ್ಟು ಹಿಟ್ಟನ್ನ ತೊಗೊತಾ ಇದ್ದೀನಿ. ಅಂದರೆ ಒಂದು ಚಪಾತಿಗಿನ ಒಂದು ಸ್ವಲ್ಪ ದಪ್ಪದಾಗಿರುವಂತಹ ಉಳ್ಳೆನ ತೊಗೊತಾ ಇದ್ದೀನಿ ಅಷ್ಟೇ. ನಿಮ್ಗೆ ಬೇಡ ನಮಗೆ ಚಪಾತಿ ಥರನೇ ಬೇಕು ಅಂದರೆ ನೀವು ಇಲ್ಲಿ ಚಪಾತಿಗೆ ಎಷ್ಟು ತೊಗೊತೀರ ನೋಡಿ ಹಿಟ್ಟು ಅಷ್ಟನ್ನು ಸಹ ತೊಗೋಬೋದು. ನಾನು ಇವತ್ತೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ಅಂದರೆ ಚಿಕ್ಕದಾಗಾದರೆ ಜಾಸ್ತಿ ತಿನ್ನಲ್ಲ ಮನೇಲಿ, ಹಾಗಾಗಿ ದೊಡ್ಡದು ಒಂದೇ ತಿಂದರೂ ಪರವಾಗಿಲ್ಲ, ದೊಡ್ಡದಾಗಿ ಮಾಡಿದರೆ ಆಯಿತು ಅಂತ ಒಂದು ಸ್ವಲ್ಪ ದೊಡ್ಡದಾಗಿಯೇ ಮಾಡ್ಕೊತಾ ಇದ್ದೀನಿ. ಈ ಥರದ್ದು ನಾನೊಂದು 7 ಉಂಡೆನ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ಮೊದಲಿಗೆ ಇದೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಅದಾದ ನಂತರ ನಾವಿಲ್ಲಿ ಚಪಾತಿನ ಯಾವ ಥರ ಮಾಡ್ಕೊತೀವಿ ನೋಡಿ ಅದೇ ಥರನೇ ಲಟ್ಟಿಸ್ಕೋಬೇಕಾಗುತ್ತೆ ಹಿಟ್ಟು. ಅದಕ್ಕಿಂತ ಮುಂಚೆ ನಾವಿಲ್ಲಿ ಇದಕ್ಕೆ ಹಿಟ್ಟು ಹಚ್ಚೋದಕ್ಕೆ ಅಂತ
ಹಸಿ ಹಿಟ್ಟು ಬೇಕಲ್ವ, ಹಾಗಾಗಿ ಇಲ್ಲಿ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲಿ ಒಂದು ಸ್ವಲ್ಪ ಡಿಪ್ ಮಾಡಿಕೊಂಡು ನಾವು ಚಪಾತಿನ ಯಾವ ಥರ ಲಟ್ಟಿಸ್ಕೊತೀವಿ ಅದೇ ಥರನೇ ಲಟ್ಟಿಸ್ಕೋಬೇಕಾಗುತ್ತೆ. ನಾನು ಚಪಾತಿ ನಾರ್ಮಲಾಗಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ಕೊತೀನಿ. ಹಾಗಾಗಿ ಮೊದಲಿಗೆ ಇಲ್ಲಿ ಚಿಕ್ಕದಾಗಿ ಪೂರಿ ಆಕಾರದಲ್ಲಿ ಲಟ್ಟಿಸ್ಕೊತೀನಿ. ಅದಾದ ನಂತರ ಪೂರ್ತಿಯಾಗಿ ಅದಕ್ಕೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೊತಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಯಾವ ಥರ ಲಟ್ಟಿಸ್ಕೊತಾ ಇದ್ದೀನಿ ಅಂತ. ನೀವು ನಾರ್ಮಲಾಗಿ ಮನೇಲಿ ಯಾವ ಥರ ಚಪಾತಿ ಮಾಡ್ತೀರೋ ಅದೇ ಥರನೇ ಮಾಡ್ಕೋಬೋದು. ಇಲ್ಲ ಪರೋಟ ಥರ ಲೇಯರ್ ಬೇಕು ಅಂದರೆ ನೀವು ಆ ಥರನೂ ಸಹ ಮಾಡ್ಕೋಬಹುದು. ನಾನು ಅದೆಲ್ಲ ಮಾಡೋದಕ್ಕೆ ಟೈಮು ಸಹ ಇರಲಿಲ್ಲ, ಹಾಗಾಗಿ ನಾವು ನಾರ್ಮಲ್ ಚಪಾತಿ ಯಾವ ಥರ ಮಾಡ್ತೀವಿ ನೋಡಿ ಅದೇ ಥರನೇ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೀನಿ ಪರೋಟಾನ. ನಿಮಗೆ ಬೇಕಾದರೆ ನೀವು ದಪ್ಪದಾಗೂ ಸಹ ಮಾಡ್ಕೋಬೋದು, ಇಲ್ಲ ತೆಳುವಾಗೂ ಸಹ ಮಾಡ್ಕೋಬೋದು. ನಾನು ತೆಳುವಾಗಿಯೇ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಥರ ಮಾಡ್ತಾಯಿದ್ದೀನಿ, ಹಾಗೆ ಎಷ್ಟು ಮಾಡ್ಕೊಂಡಿದ್ದೀನಿ ಅಂತ. ಅಗಲವಾಗಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇದೇ ಥರ ನೀವು ಎಲ್ಲ ಪರೋಟನೂ ಒಂದ್ಸರಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಅಂದರೆ ಬೇಗ ಬೇಯಿಸೋದಕ್ಕೂ ಸಹ ರೆಡಿ ಆಗುತ್ತೆ. ಹಾಗಾಗಿ ಒಂದೇ ಸರಿ ನಾನಿಲ್ಲಿ ಎಲ್ಲ ಪರೋಟನೂ ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ತೆಳುವಾಗಿ ಮಾಡಿದ್ದೀನಿ ಅಂದರೆ, ನಾನು ಕೈ ಮೇಲೆ ಹಾಕ್ಕೊಂಡ್ರೆ ನನ್ನ ಕೈ ಹಿಂದ್ಗಡೆ ಇದೆ ಯಾವ ಥರ ಕಾಣ್ತಾ ಇದೆ ಅಂತ ಈ ಥರ ಕಾಣ್ತಾ ಇರಬೇಕು. ಅಂದರೆ ತುಂಬ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಎಷ್ಟು ತಿಂದ್ರೂ ಸಾಕಾಗಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಈ ಪರೋಟ ಮಾತ್ರ. ಇನ್ನು ಇದೆಲ್ಲ ಮಾಡೋ ಅಷ್ಟರಲ್ಲೇ ತವಾನು ಸಹ ಬಿಸಿ ಇಟ್ಕೊಂಡಿದ್ದೆ, ತವಾನು ಸಹ ಬಿಸಿಯಾಗಿದೆ. ಆದಷ್ಟು ತವಾನ ಸ್ವಲ್ಪ ಜಾಸ್ತಿನೇ ಬಿಸಿ ಮಾಡ್ಕೊಳ್ಳಿ, ಅಂದರೆ ಬೇಗನೆ ಆಗಿಬಿಡುತ್ತೆ. ಇದನ್ನು ಇವಾಗ ಬಿಸಿಯಾಗಿರುವಂತಹ ತವಕ್ಕೆ ನಾನು ಮಾಡ್ಕೊಂಡಿರುವಂತಹ ಪರೋಟನ ಹಾಕ್ಕೊತಾ ಇದ್ದೀನಿ. ಹಾಕೊಂಡ ತಕ್ಷಣ ನೋಡಿ ಯಾವ ಥರ ಕಾಣ್ತಾ ಇದೆ ಮೇಲ್ಗಡೆ, ಆಲ್ರೆಡಿ ಇದು ಬೇಯೋದಕ್ಕೆ ಶುರುವಾಯಿತು. ಇದು ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂದಂಗೆ ಇದನ್ನು ಟರ್ನ್ ಮಾಡ್ಕೋಬೇಕಾಗತ್ತೆ. ಟರ್ನ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೀವು ಇಲ್ಲಿ ಎಣ್ಣೆ ಆದರೂ ಹಾಕೋಬೋದು, ಬೆಣ್ಣೆ ಆದರೂ ಹಾಕೋಬೋದು, ತುಪ್ಪನಾದರೂ ಹಾಕೋಬೋದು, ನಿಮ್ಮ ಚಾಯ್ಸು. ನಿಮಗೆ ಬೇಡ ನಾವು ಎಣ್ಣೆನೂ ಬೇಡ ತುಪ್ಪನೂ ಬೇಡ ಅಂದರೆ ನೀವು ಬೆಣ್ಣೆ ಹಾಕೋಬೋದು. ನಾನಿಲ್ಲಿ ಇವತ್ತು ತುಪ್ಪನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡು ಮಾಡಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇದ್ರದ್ದು. ಹಾಗೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಬೇಕಾಗಿತ್ತು ನಾನು, ಹಾಗಾಗಿ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತಲ್ಲ ಅಂತ ಹೇಳಿ ಆ ತುಪ್ಪನ ಒಂದು ಸ್ವಲ್ಪ ಮೇಲ್ಗಡೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ತುಪ್ಪನ ಈ ಥರ ನೀಟಾಗಿ ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಇವಾಗ ತುಪ್ಪನ ಅಪ್ಲೈ ಮಾಡ್ಕೊಂಡು ಮತ್ತೆ ಒಂದ್ಸರಿ ಟರ್ನ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಭಾಗಕ್ಕೂ ಸಹ ನಾನು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನಿಮಗೆ ಕ್ರಿಸ್ಪಿ ಬೇಡ ಅಂದರೆ ನೀವು ಸಾಫ್ಟಾಗೂ ಸಹ ಮಾಡ್ಕೋಬೋದು. ಅಂದರೆ ಇದು ನನಗೆ ಅಂತ ಮಾಡ್ಕೊಂಡಿರೋಂತಹ ಪರೋಟ, ಹಾಗಾಗಿ ನಾನಿಲ್ಲಿ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಇತ್ತು, ಸೂಪರಾಗಿತ್ತು. ನನಗೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಆದರೆ ಏನು ಮಾಡೋದು, ಯಾರೂ ಮಾಡ್ಕೊಡೋರಿರ್ಲಿಲ್ವಲ್ಲ, ಇನ್ನು ಎರಡೇ ಸಾಕು ಅಂತ ಹೇಳ್ಬಿಟ್ಟು ಎರಡಕ್ಕೇ ಸಾಕು ಮಾಡಿದೆ. ನೈಟ್ ಮಾತ್ರ ಕ್ರಿಸ್ಪಿಯಾಗಿ ಮಾಡಿಕೊಟ್ಟೆ, ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂದರು. ನೀಟಾಗಿದ್ದೀನಿ. ಇವಾಗ ಫೋಲ್ಡ್ ಮಾಡಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ. ಇದನ್ನ ಈ ಥರ ಫೋಲ್ಡ್ ಮಾಡಿ ಬೇಯಿಸ್ಕೋಬೇಕು. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬೇಯಿಸ್ಕೋಬೇಕು ಅಂದರೆ, ಯಾಕಂದರೆ ನಾವಿಲ್ಲಿ ರವೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾವು ನಾರ್ಮಲ್ ಗೋಧಿ ಹಿಟ್ಟಿಂದ ಚಪಾತಿ ಮಾಡಿದರೆ ಇಷ್ಟೊಂದು ಟೈಮ್ ಏನು ತೊಗೊಳ್ಳಲ್ಲ ಬೇಯೋದಕ್ಕೆ. ಹಾಗಾಗಿ ಈ ಥರ ಫೋಲ್ಡ್ ಮಾಡಿ ಎರಡು ಸೈಡು ಸಹ ನಾನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇಷ್ಟ ಆದರೆ ಸಕ್ಕ ಟೇಸ್ಟಿಯಾಗಿರುವಂತಹ ರವೆ ಪರೋಟನೂ ಸಹ ರೆಡಿ ಆಯಿತು. ನೀವು ಒಂದ್ಸರಿ ಮಾಡಿ ನೋಡಿ, ನಿಮಗೆ ಇದ್ರದ್ದು ರುಚಿ ಗೊತ್ತಾಗುತ್ತೆ. ಯಾವಾಗಲೂ ಒಂದೇ ಥರ ಚಪಾತಿ ಅಥವಾ ರೊಟ್ಟಿ ದೋಸೆ ಅದೆಲ್ಲ ತಿಂದಿರ್ತೀವಲ್ವ, ಈ ಥರ ಏನಾದರೂ ಸ್ಪೆಷಲ್ ದಿನಗಳಲ್ಲಿ ಈ ಥರ ಮಾಡಿಕೊಡಿ, ನಿಮಗೂ ಸಹ ಇಷ್ಟ ಆಗುತ್ತೆ, ಹಾಗೆ ನಿಮ್ಮ ಫ್ಯಾಮಿಲಿಗೂ ಸಹ ಇಷ್ಟ ಆಗುತ್ತೆ. ಇದೇ ಥರನೇ ಎಲ್ಲ ಚಪಾತಿನೂ ನಾನು ರೆಡಿ ಮಾಡ್ಕೊಂಡು ತೊಗೊಂಬರ್ತೀನಿ. ಇನ್ನು ಹಾಗೆ ನಾನಿಲ್ಲಿ ಸರ್ವ್ ಮಾಡಿ ಸಹ ತೋರಿಸಿದ್ದೀನಿ ನೋಡಿ. ಆ ಪನ್ನೀರ್ ಗ್ರೇವಿ ಹಾಗೆ ಪರೋಟ ಸಲಾಡ್ಸು ಸಖತ್ತಾಗಿತ್ತು. ಇದು ನೋಡ್ತಾ ಇದ್ದರೆ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವೇನೋ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಹಾಗೆ ಇದು ನನ್ನ ಹಸ್ಬೆಂಡ್ ಪ್ಲೇಟು, ಹಾಗಾಗಿ ಇಲ್ಲೊಂದು ಸ್ವಲ್ಪ ಪರೋಟನ ನಾನು ಸಾಫ್ಟಾಗಿ ಮಾಡಿದ್ದೀನಿ ಅವರಿಗಂತ. ಹಾಗಾಗಿ ನೋಡಿ ಸಖತ್ ಟೇಸ್ಟಿಯಾಗಿರುವಂಥ ರವೆ ಪರೋಟ ಹಾಗೆ ಪನ್ನೀರ್ ಗ್ರೇವಿ ಸೂಪರಾಗಿತ್ತು. ನೀವು ಸಹ ಮನೆಯಲ್ಲಿ ಒಂದ್ಸರಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ. ಯಾವಾಗಲೂ ಒಂದೇ ಥರ ಚಪಾತಿ ಹಾಗೆ ರೊಟ್ಟಿ ದೋಸೆ ಇದೆಲ್ಲ ತಿಂದಿರ್ತೀರಲ್ವ, ಈ ಥರ ನಿಮ್ಗೆ ಇಷ್ಟ ಆಗಿರುವಂತಹ ರೆಸಿಪಿನ ಮಾಡಿಬಿಟ್ಟು ನಿಮ್ಮ ಮನೆ ಮಂದಿಗೂ ಸಹ ತಿನ್ನಿಸಿ, ಅಥವಾ ಅವ್ರಿಗೇನು ಇಷ್ಟ ಆಗಿರುತ್ತೆ ಅದನ್ನ ಕೇಳಿಕೊಂಡು ನೀವು ಮಾಡಿಕೊಡಿ. ಅದರಲ್ಲಿರುವಂತಹ ಖುಷಿನೇ ಬೇರೆ. ಇನ್ನು ಇಷ್ಟೆಲ್ಲ ಅಡುಗೆ ಆದಮೇಲೆ ಸಂಡಿಗೆ ಹಪ್ಪಳ ಇಲ್ಲ ಅಂದರೆ ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಡಿಗೆನೂ ಸಹ ನಾನು ಕರಿತಾ ಇದ್ದೀನಿ. ಇನ್ನು ಇದೆಲ್ಲ ಮಾಡೋಷ್ಟರಲ್ಲಿ ಟೈಮು ಸಹ ಆಗಿತ್ತು. ನನ್ನ ಹಸ್ಬೆಂಡು ಎಲ್ಲೋ ಹೊರಗಡೆ ಹೋಗಿದ್ರು, ಅವರು ಸಹ ಬಂದರು. ಇನ್ನು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ರಾಯಿತು ಅಂತ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಸಲಾಡ್ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತೇಳಿ ಸಲಾಡು ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಮಾತ್ರ ರೊಟ್ಟಿ ಮಾಡಿ ಚಪಾತಿ ಮಾಡಿ ಏನೇ ಮಾಡಿ ಸಲಾಡ್ ಮಾತ್ರ ಇರಲೇಬೇಕು. ಏನೂ ಇಲ್ಲ ಅಂದ್ರೂ ಒಂದು ಈರುಳ್ಳಿನಾದರೂ ಈ ಥರ ನಾವು ಕಟ್ ಮಾಡ್ಕೊಂಡು ತಿಂತಾ ಇರ್ತೀವಿ. ಅದೇನೋ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಹಾಗಾಗಿ
ನಮ್ಮ ಮನೇಲಿ ಈ ಮೂಲಂಗಿ ಹೆಂಗಂದರೆ ಮೂಲಂಗಿ ಪಲ್ಯ ಮಾಡಿದರೆ ತಿನ್ನಲ್ಲ, ಹಾಗೆ ಸಾಂಬಾರು ಮಾಡಿದರೆ ತಿನ್ನಲ್ಲ. ಈ ಥರ ಹಸಿಯಾಗಿದ್ದರೆ ತಿಂತಾರೆ. ಹಾಗಾಗಿ ನಾನು ಜಾಸ್ತಿ ಮೂಲಂಗಿಯಿಂದ ಯಾವುದೇ ರೆಸಿಪಿನ ಮಾಡೋಕ್ಕೋಗಲ್ಲ, ಹಸಿಯಾಗಿಯೇ ತಿಂತಾರೆ ಅಲ್ವಾ ಅಂತ ಹೇಳಿಬಿಟ್ಟು ಹಸಿದೆ ಈ ಥರ ನಾನು ಸಲಾಡ್ ಜೊತೆಗೆ ಕಟ್ ಮಾಡಿಕೊಡ್ತೀನಿ. ಇನ್ನು ಅದ್ರ ಜೊತೆಗೆ ಕ್ಯಾರೆಟು ಹಾಗೆ ಬೀಟ್ರೂಟು ಇದನ್ನೆಲ್ಲ ನಾನು ಇಲ್ಲಿ ನೀಟಾಗಿ ಕಟ್ ಮಾಡಿ ಈ ಪ್ಲೇಟಿಗೆ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಆದರೆ ಇವಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅಡುಗೆ ಮಾಡಿದ್ದೀನಲ್ವ, ಹಾಗಾಗಿ ಇದನ್ನು ಸಹ ಒಂದು ಸ್ವಲ್ಪ ಪ್ಲೇಟಿಂಗ್ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಪ್ಲೇಟಿಂಗ್ನ ಮಾಡ್ಕೊತಾ ಇದ್ದೀನಿ. ಒಂಥರ ಏನೋ ಖುಷಿ ಆಗುತ್ತೆ ನನಗೆ ಈ ಥರ ಅಡುಗೆ ಮಾಡಿ ಬಡಿಸೋದ್ರಿಂದ. ಅವ್ರು ತಿಂದ್ಬಿಟ್ಟು ಚೆನ್ನಾಗಿತ್ತು ಅಂತ ಹೇಳ್ತಾರಲ್ವ, ಅದೇ ನನಗೊಂಥರ ಖುಷಿ ಆಗುತ್ತೆ. ಹಾಗಾಗಿ ಇನ್ನು ಎಲ್ಲ ಅಡುಗೆನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನನ್ನ ಹಸ್ಬೆಂಡು ಸಹ ಬಂದರು. ಇನ್ನು ಅವ್ರು ಬರೋಷ್ಟರಲ್ಲಿ ಸಹ ನಾನು ಮಾಡಿರೋಂತಹ ದಾಲು ಹಾಗೆ ಪನ್ನೀರ್ ಗ್ರೇವಿ ತಣ್ಣಗಾಗ್ಬಿಟ್ಟಿತ್ತು, ಅದನ್ನು ಸಹ ಇಲ್ಲಿ ಒಂದ್ಸರಿ ಬಿಸಿ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಹೇಗಂದರೆ ಸಾಂಬಾರು ಹಾಗೆ ನಾವು ಮಾಡಿರೋಂತಹ ಪಲ್ಯ ಬಿಸಿ ಇದ್ರೇ ಒಂದು ಸ್ವಲ್ಪ ತಿಂತಾರೆ ಅವರು, ಇಲ್ಲಾಂದರೆ ತಿನ್ನೋದಕ್ಕೆ ಹೋಗಲ್ಲ. ಹಾಗಾಗಿ ಇಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ಬಿಸಿ ಮಾಡೋಷ್ಟರಲ್ಲಿ ನನ್ನ ಮಗಳು ಎಲ್ಲ ಅಡುಗೆನೂ ಹಾಲಲ್ಲಿ ತೊಗೊಂಡೋಗಿ ಇಟ್ಟಿದ್ಲು. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ರೆಸಿಪಿ, ನಾನು ಮಾಡಿರೋಂತಹ ವ್ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.